ನಾನು ಇವತ್ತಿರೋದು ಹಂಪಿಯಲ್ಲಿ. ಇವತ್ತೊಂದು 250cc ಬೈಕ್ದು ರಿವ್ಯೂ ಮಾಡೋಣ ಅಂತಿದ್ದೆ. ನೆನ್ನೆ ಮಾಡಿದ NS200 ವಿಡಿಯೋಗೆ ಇಷ್ಟೊಂದು ಫ್ಯಾನ್ ಬೇಸ್ ಇರುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. 250cc ಮಾಡೋಣ ಅನ್ಕೊಂಡಾಗ ಗೊತ್ತಾಗಿದ್ದು ನನಗೆ 220cc ಅಲ್ಲಿ ತುಂಬಾ ರಿಕ್ವೆಸ್ಟ್ ಬರ್ತಾ ಇದೆ ಅಂತ. ಆಟೋ ಯಾವ್ದು ಅಂತ ಗೊತ್ತಿಲ್ಲ, ಕೀ ಕೊಟ್ರೆ ಅಂತೂ ನಿಜವಾಗ್ಲೂ ಓಡಿಸ್ಬಿಡ್ತೀನಿ. ಸೊ ನಾನೀಗ 220cc ಬೈಕ್ ಯಾವ್ದಾದ್ರು ನೋಡೋಣ ಅಂತಿದ್ದೀನಿ. ಅದಕ್ಕೆ ಯಾವ್ದಾದ್ರು ಶೋರೂಮ್ ಅಲ್ಲಿ ಸಿಗೋ ಅಂತದ್ದು ಲೆಜೆಂಡರಿ ಬೈಕ್ ಯಾವ್ದಿದೆ ನೀವೇ ಹೇಳಿ. ಸೀರೀಸ್ಗೆ 220cc ಬೈಕ್ದು ಮಾಡಬೇಕು ಅಂತ ಹುಡುಕಿ ನಂಗೆ ಕೊನೆಗೆ ಸಿಕ್ಕಿದ್ದು ಹಿರಿಯೂರಲ್ಲಿ ಬಜಾಜ್ ಪಲ್ಸರ್ 220F. ಇದು ಬಂದ್ಬಿಟ್ಟು 2009 ಅಲ್ಲಿ ಇಂಡಿಯಾಸ್ ಫಾಸ್ಟೆಸ್ಟ್ ಬೈಕ್ ಅಂತ ಆಗಿದ್ದು. ಬೈಕ್ ಎಷ್ಟು ಫಾಸ್ಟ್ ಹೋಗಿದ್ರಿ ನೀವು? 160 ಹೋಗಿದ್ದೆ ಮೇಡಮ್. ಥರ್ಡ್ ಗೇರ್ ಅಲ್ಲ ನೀವು 120 ಸ್ಪೀಡ್ ಹೋಗ್ಬೋದು. ಫ್ಯೂಲ್ ಸಿಸ್ಟಮ್ 2 ತರ ಬಂದಿದ್ದು, ಒಂದು ಕಾರ್ಬ್ಯುರೇಟರ್ ಮತ್ತೆ ಒಂದು ಫ್ಯೂಲ್ ಇಂಜೆಕ್ಷನ್. ಇದ್ರ ಡಿಫ್ರೆನ್ಸ್ ನಮ್ಮ ಮೆಕ್ ಬಾಯ್ಸ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕಾರ್ಬ್ಯುರೇಟರ್ ಅಲ್ಲಿ ನೀರಿನ ನಲ್ಲಿ ಬಿಟ್ಟಾಗೆ, ಫ್ಯೂಲ್ ಇಂಜೆಕ್ಟರ್ ಅಂದ್ರೆ ಪ್ರೆಷರ್ ವಾಶ್ ಮಾಡೋ ತರ. ಮತ್ತೆ ಇದ್ರಲ್ಲಿ ಬರೋದು ಟ್ವಿನ್ ಸ್ಪಾರ್ಕ್ ಅಂತ, ಅಂದ್ರೆ 1 ಸಿಲಿಂಡರ್ಗೆ 2 ಸ್ಪಾರ್ಕ್ ಪ್ಲಗ್ ಬರುತ್ತೆ. ಸರ್ 220 ಸೀರೀಸ್ ಬಂದಾಗ ಇದನ್ನ 2022 ಅಲ್ಲಿ ಡಿಸ್ಕಂಟಿನ್ಯೂ ಮಾಡಿದ್ರು. ಆದ್ರೆ ಇದಕ್ಕೆ ಎಷ್ಟು ಫ್ಯಾನ್ ಬೇಸ್ ಇದೆ ಅಂದ್ರೆ 2023 ಅಲ್ಲಿ ಮತ್ತೆ ರೀಲಾಂಚ್ ಮಾಡಿದ್ರು. ಅವಾಗಿಂದ ಇವಾಗವರೆಗೂ ಇದೇ ಸೇಮ್ ಫೇರಿಂಗ್ ಇಟ್ಟಿದ್ದಾರೆ. ಹೊಸ BS6 ರೀಲಾಂಚ್ ಮಾಡಿದಾಗ LED ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ, ಮತ್ತೆ ಡಿಜಿಟಲ್ ಕಾನ್ಸೋಲ್ ಅಂಡ್ ಬ್ಲೂಟೂತ್ ಇದೆ. ಹಾಗೆ ನೆಕ್ಸ್ಟ್ 250cc ಬೈಕ್ ಸಜೆಸ್ಟ್ ಮಾಡಿ. ನಮಗೆ ದೊಡ್ಡವರೊಂದು ವಿಷಯ ಹೇಳೋರು, ನೀವು ಫ್ರೆಂಡ್ಸ್ ಮಾಡ್ಕೊಂಡಾಗ ಒಳ್ಳೆ ಫ್ರೆಂಡ್ಸ್ ಮಾಡ್ಕೊಳ್ಳಿ ಅಂತ. ಯಾಕೆಂದ್ರೆ ರಾಂಗ್ ಫ್ರೆಂಡ್ಶಿಪ್ಸ್ ಇಂದ ಒಳ್ಳೆಯವ್ರಿಗೂ ಕೆಟ್ಟ ಹೆಸರು ಬರುತ್ತೆ ಅಂತ. ಸೀರೀಸ್ಗೆ ಈಗ 250cc ಬೈಕ್ ಚೂಸ್ ಮಾಡಿರೋದು ನಾನು KTM Duke 250. ಈ ಬೈಕ್ ಕೂಡ ಇದೇ ಸ್ಥಿತಿನಲ್ಲಿದೆ. ಯಾಕೆಂದ್ರೆ ಯಾರು ಇದನ್ನ ಇಂಜಿನಿಯರಿಂಗ್ ಬೇಸಿಸ್ ಮೇಲೆ ಜಡ್ಜ್ ಮಾಡ್ತಾ ಇಲ್ಲ, ಯಾರೋ ಒಂದಿಷ್ಟು ರೈಡರ್ಸ್ ಬಿಹೇವಿಯರ್ ಮೇಲೆ ಜಡ್ಜ್ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ನಿಮ್ಗಿರೋದು 249cc ಲಿಕ್ವಿಡ್ ಕೂಲ್ಡ್ ಇಂಜಿನ್, ಮತ್ತೆ 31 bhp 25 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ನಿಮ್ಗೆ 200 ಅಲ್ಲಿ ಜಾಸ್ತಿ ಪರ್ಫಾರ್ಮೆನ್ಸ್ ಸಿಕ್ತಿತ್ತು, 390 ನಲ್ಲಿ ಜಾಸ್ತಿ ಪವರ್ ಬಂತು. ಸೊ ಇದ್ರ ಎರಡು ಮಧ್ಯ ಮಿಡಲ್ ಗ್ರೌಂಡ್ ಆಗಿ ಬಂದಿದ್ದು 250. ಇವ್ರದ್ದು BS6 ಇಂದ ಲಾಂಚ್ ಆಗಿರೋ ಗಾಡಿಗಳಲ್ಲಿ ಸೂಪರ್ ಮೋಟೋ ABS ಇದೆ. ಹಂಗಂದ್ರೆ ಸಿಂಪಲ್ ಆಗಿ ನೀವು ಫ್ರಂಟ್ ABS ಎಂಗೇಜ್ ಆಗಿರುತ್ತೆ, ಬ್ಯಾಕ್ ABS ನ ನೀವು ಡಿಸ್ಎಂಗೇಜ್ ಮಾಡಬಹುದು. ಬ್ಯಾಂಗ್ಳೂರ್ ವೆದರ್ ಹೆಂಗಿದೆ ಇವತ್ತು ಅಂದ್ರೆ, ಈ ಆಫೀಸ್ಗೆ ನ್ಯೂ ಇಯರ್ ಮುಗಿಸ್ಕೊಂಡು ಹೋಗ್ಬೇಕಂದವ್ರಿಗೆ ಯಾರಿಗೂ ಹೋಗಕ್ ಮನ್ಸು ಬರಲ್ಲ, ಹಂಗಿದೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಾನು ಈ ಬೈಕ್ ನ 2019 ನಲ್ಲೇ ತಗೋಬೇಕು ಅನ್ಕೊಂಡಿದ್ದೆ, ಬಟ್ ಜನ ಏನಂತ ಜಡ್ಜ್ ಮಾಡ್ತಾರೆ ಅಂತ ತಗೊಳಕ್ ಆಗಿರ್ಲಿಲ್ಲ. ನಾನು ಹೇಳಕ್ ಬರ್ತಿರೋದು ಒಂದೇ ವಿಷಯ, ಯಾರೋ ಏನೋ ಅನ್ಕೊಂತಾರೆ ಅಂತ ನೀವ್ ಇಷ್ಟ ಬಂದಿರೋದನ್ನ ಮಾಡೋದ್ ಬಿಡ್ಬೇಡಿ. ಬೈಕ್ ನ ಓಡಿಸದೆ ಜಡ್ಜ್ ಮಾಡ್ತಾ ಇದಾರಲ್ಲ, ಅವ್ರ ಒಪಿನಿಯನ್ ನಮ್ಗೆ ಯಾರಿಗೂ ಬೇಡ. ನಿಮಗೆ ಓಡಿಸಿ ನಿಮ್ಗೆ ಇಷ್ಟ ಆಯ್ತಾ ನೀವು ತಗೊಳ್ಳಿ ಅಷ್ಟೇ. ಹಂಗೆ ನೆಕ್ಸ್ಟ್ 300cc ಬೈಕ್ ಸಜೆಸ್ಟ್ ಮಾಡಿ. 300cc ಮಾಡ್ಬೇಕಾದ್ರೆ ನಾನು ಮಾಡ್ಬೇಕು ಅನ್ಕೊಂಡಿದ್ದು ಅಪಾಚೆ RTX, ಇಲ್ಲ ಅಂದ್ರೆ ವರ್ಸಸ್ 300 ಅಂತ. R300 ಡಿಸ್ಕಂಟಿನ್ಯೂ ಆಗಿಲ್ಲ ಅಂದ್ರೆ 100% ಅದೇ ಮಾಡ್ತಿದ್ದೆ. ಸೊ ಈಗ ನಿಂಜಾ 300 ಹುಡ್ಕೊಂಡ್ ಬಂದಿದ್ದೀನಿ. ಅದು ನಂಗೆ ಸಿಕ್ಕಿದ್ದು ರಾಯಲ್ ಬ್ರದರ್ಸ್ ಹತ್ರ. ನಿಮ್ಗೆ 300cc ನಲ್ಲಿ ಪ್ಯಾರಲಲ್ ಟ್ವಿನ್ ಸಿಲಿಂಡರ್ ಬೈಕ್ ಸಿಗೋದು ತುಂಬಾ ಕಮ್ಮಿ ಆಪ್ಷನ್ಸ್ ಇದೆ. ಇದು ಬಂದ್ಬಿಟ್ಟು 296cc ಲಿಕ್ವಿಡ್ ಕೂಲ್ಡ್ ಇಂಜಿನ್. ಈ ಬೈಕ್ ಎರ್ಗೊನಾಮಿಕ್ಸ್ ತುಂಬಾ ಸ್ಪೋರ್ಟಿ ಆಗಿದೆ, ಅಂದ್ರೂ ನಿಮಗೆ ಓಡಿಸ್ಬೇಕಾದ್ರೆ ಗೊತ್ತಾಗಲ್ಲ, ಸಖತ್ ಕಂಫರ್ಟಬಲ್ ಆಗಿದೆ. ನಿಮ್ಗೆ ಈ ಬೈಕ್ ಅಲ್ಲಿ ಮಾಡರ್ನ್ ಟೆಕ್, TFT ಡಿಸ್ಪ್ಲೇ, ಬ್ಲೂಟೂತ್ ಏನೂ ಬರಲ್ಲ, ಜೊತೆಗೆ ಟ್ರಾಕ್ಷನ್ ಕಂಟ್ರೋಲ್ ಕೂಡ ಬರಲ್ಲ. ಬಟ್ ಆಕ್ಚುಲಿ ಟ್ರಾಕ್ಷನ್ ಕಂಟ್ರೋಲ್ ಅಷ್ಟು ನೆಸೆಸಿಟಿ ಇಲ್ಲ. ಯಾಕೆ ಅಂದ್ರೆ ನಿಮಗೆ 40 bhp ಗಿಂತ ಕಮ್ಮಿ ಹೋಗೋ ಗಾಡಿಗಳಿಗೆ ಆಲ್ರೆಡಿ ಸ್ಮೂತ್ ಅಂಡ್ ಲೀನಿಯರ್ ಪವರ್ ಬರ್ತಾ ಇರುತ್ತೆ. ಸೊ ನಿಮಗೆ ಅವಾಗ ಟ್ರಾಕ್ಷನ್ ಕಂಟ್ರೋಲ್ ಬೇಕಾಗಲ್ಲ. ಮತ್ತೆ ನಿಮಗೆ ಬೇರೆ ಸಿಂಗಲ್ ಸಿಲಿಂಡರ್ 300cc ಬೈಕ್ಸ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ವೈಬ್ರೇಷನ್ಸ್ ಕಮ್ಮಿ ಇರುತ್ತೆ. ಹಾಗೆ ನೆಕ್ಸ್ಟ್ 350cc ಸಜೆಸ್ಟ್ ಮಾಡಿ. ಬಾಯ್.